ಮೇಡಮ್ ಹೇಳಿ. ಅನ್ಮ್ಯೂಟ್ ಯಾರು? ಗಣೇಶ್ವರಿ, ಜ್ಞಾನೇಶ್ವರಿ. ನಮಸ್ತೆ ಸರ್. ಎಸ್ ಮೇಡಮ್, ನಮಸ್ತೆ. ಸರ್ ಸರ್ ನಂಗೆ ಗಾಲ್ ಬ್ಲಾಡರ್ ಪಲ್ಸ್ ಅದು ಈಗ ನಾಡಿ ಹಂಗಿಡಿದ್ರೆ ತುಂಬಾ ಪಟ ಪಟ ಅಂತ ಹೊಡೆಯತ್ತೆ ಅದು ಮೇಲೇನೆ, ಹಿಂಗ್ ಮುಟ್ಟಿದ್ರೇನೆ ಗೊತ್ತಾಗತ್ತೆ. ಆದ್ರೆ ನನ್ಗೆ ನಾಲ್ಗೆನಲ್ಲಿ ವೈಟ್ ಕೋಟು ಇದೆ, ಮತ್ತೆ ರೈಟ್ ಸೈಡ್ ಬ್ಲ್ಯಾಕ್ ಇದೆ. ಲಿವರು ಗಾಲ್ ಬ್ಲಾಡರ್ ಪಲ್ಸ್ ಫಾಸ್ಟ್ ಇದೆ, ಆದ್ರೆ ನಾನು ಏನಂತ ಅನ್ಕೊಳ್ಳೋದು. ಮತ್ತೆ ಸ್ಪ್ಲೀನು ಸ್ಟೊಮಕ್ದು ಫಾಸ್ಟ್ ಇದೆ. ಏನ್ದು ಪಲ್ಸ್ ಮಾತ್ರ ಫಾಸ್ಟ್ ಇದೆ, ನಾಲ್ಗೆ ಮಾತ್ರ ವೈಟ್ ಕೋಟು ಇದೆ, ಟೀತ್ ಮಾರ್ಕು ಇದೆ, ಬ್ಲ್ಯಾಕ್ ಪ್ಯಾಯ್ದು ಇದೆ. ಅದನ್ನ ಏನ್ ಅನ್ಕೊಳ್ಳೋದು ಸರ್? ಓಕೆ, ಗೊತ್ತಾಯ್ತು. ಸಿಂಪ್ಟಮ್ಸ್ ಏನಿದೆ ಅಮ್ಮ? ಥೈರಾಯ್ಡ್ ಇದೆ, ಆಮೇಲೆ ಕೊಲೆಸ್ಟ್ರಾಲ್ ಇದೆ, ಶುಗರ್ ಇದೆ, ಆಮೇಲೆ ಲೋಯರ್ ಬ್ಯಾಕ್ ಪೈನು ಇದೆ, ಮತ್ತೆ ಕಾಲು ಸಹ ಮಡ್ಸಕ್ ಆಗಲ್ಲ ಸರ್. ತೊಡೆ ಎಲ್ಲ ಅದೇ ಸಯಾಟಿಕ ತರ ಆಗಿತ್ತು, ಮತ್ತೆ ತೊಡೆ ಎಲ್ಲ ಚಕ್ಕಲ್ ಬುಕ್ಕ ಕೂರಕ್ ಆಗಲ್ಲ. ಮತ್ತೆ ಹೀಲ್ ಪೈನ್ ತುಂಬಾ ಇದೆ. ರೈಟ್ ಸೈಡ್ ಅಂತೂ ತುಂಬಾನೇ ನಡಿಯಕ್ಕೆ ಆಗಲ್ಲ. ಓಕೆ, ಮತ್ತೆ ನಿಮ್ಮ ಯೂರಿನ್ ಸಿಂಪ್ಟಮ್ಸ್ ಔಟ್ಪುಟ್ ಕಡಿಮೆ ಇದೆ. ಮತ್ತೆ ಎಲ್ಲೋ ಇದೆ ಸರ್, ಯೂರಿನ್ ತುಂಬಾ ಎಲ್ಲೋ ಇದೆ, ಔಟ್ಪುಟ್ ಕಡಿಮೆ ಇದೆ. ನೋಡಿದ್ರೆ ಯೂರಿನ್ ಲೀಕೇಜು ಆಗತ್ತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದು. ಗೊತ್ತಾಯ್ತು. ನಿಮ್ಮ ದೇಹದಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇದೆ, ಸರಿನಾ? ಆದ್ರೂ ಕೂಡ ಲಿವರ್ ಅಲ್ಲಿ ಪಲ್ಸೇಷನ್ ಜಾಸ್ತಿ ಇದೆ. ಇದು 100ರಲ್ಲಿ 2-3 ಜನಕ್ಕೆ ಆಗತ್ತೆ. ಲಿವರ್ ಪಲ್ಸೇಷನ್ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂದ್ರೆ ಆ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಲಿವರ್ ಫೈರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಕೆಲವೊಂದ್ಸಲ ಆಗತ್ತೆ, ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ನಗಡಿ ಬಂದಿರುತ್ತೆ, ಪಲ್ಸೇಷನ್ ನೋಡಿದ್ರೆ ಈಟ್ ಪಲ್ಸೇಷನ್ ಇರುತ್ತೆ, ಅಂದ್ರೆ +3 ಪಲ್ಸೇಷನ್, +4 ಪಲ್ಸೇಷನ್ ಇರುತ್ತೆ. ಯಾಕೆ ಇರುತ್ತಪ್ಪ ಅಂದ್ರೆ ನಗಡಿ ಅಂದ್ರೆ ಕೋಲ್ಡ್ನೆಸ್, ಆ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡ್ಬೇಕು ಅಥವಾ ಲಂಗ್ ಅಲ್ಲಿ ಕಫ ತುಂಬಿದೆ ಅಂತ ಹೇಳ್ಬಿಟ್ಟು ಫಂಕ್ಷನ್ ಮಾಡ್ತಾ ಇರುತ್ತೆ ಲಿವರ್. ಕ್ರಿಯೇಟ್ ಆವಾಗ ಏನಾಗುತ್ತೆ, ಪಲ್ಸ್ 3 or 4 ತೋರಿಸುತ್ತೆ. ಅದಕ್ಕೆ ಏನಂತೀವಪ್ಪ ಅಂದ್ರೆ ಅವಾಗ ಪಲ್ಸೇಷನ್ ಸ್ಪೀಡ್ ಇದ್ರು ನಿಮ್ ಕೋಲ್ಡ್ ಸಿಂಪ್ಟಮ್ಸ್ ಇತ್ತು ಅಂದ್ರೆ ಪಾಲ್ಸ್ ಅಂತ ತಿಳ್ಕೊಂಡು ಪಲ್ಸೇಷನ್ ಅನ್ನ ಬಿಟ್ಟು, ಅಥವಾ ಪಲ್ಸ್ ಜಾಸ್ತಿ ಆಗಿದೆ ಅಂದ್ರೆ ನಿಮ್ಮ ದೇಹದ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡ್ಕೋಬೇಕು. ಇಲ್ಲ ಸರ್, ನಾನು ಕೋಲ್ಡ್ನೆಸ್ ಕಡಿಮೆ ಮಾಡ್ಕೊಂಡೆ, ಲಿವರ್ ಹೀಟ್ ಸಿಂಪ್ಟಮ್ಸ್ ಇದೆ ಅಂತಂದ್ರೆ ಜಸ್ಟ್ ಒಂದು ಲಿವರ್ಗೆ ಗ್ರೀನ್ ಕಲರ್ ಹಾಕಬೇಕು. ಲಿವರ್ಗೆ ಗ್ರೀನ್ ಕಲರ್ ಹಾಕೋದ್ರಿಂದ ಪಲ್ಸೇಷನ್ ಕಡಿಮೆ ಆಗುತ್ತೆ. ಇಲ್ಲ ನಾನು ಅಧಿಪತಿ, ಬ್ರಹ್ಮ 1, ಬ್ರಹ್ಮ 2 ಎಲ್ಲ ಮಾಡಿದೆ, ಕೋಲ್ಡ್ನೆಸ್ ಕಡಿಮೆ ಆಯ್ತು, ಪಲ್ಸೇಷನ್ ನೋಡ್ಕೊಳ್ಳಿ. ಅವಾಗ ಪಲ್ಸೇಷನ್ ನಾರ್ಮಲಿ ಬಂದಿರುತ್ತೆ. ಜಸ್ಟ್ ಪಲ್ಸೇಷನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಿಮ್ಮ ದೇಹದ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಯಾಂಗ್ ಅನ್ನ ಕ್ರಿಯೇಟ್ ಮಾಡೋ ಕಾರಣಕ್ಕೆ ಪಲ್ಸೇಷನ್ ಜಾಸ್ತಿ ಆಗಿರುತ್ತೆ ಹೊರತು ಇನ್ನೊಂದೇನು ಇಲ್ಲ. ಅದ್ಭುತ ಕ್ವಶನ್. ಈ ತರ ಕ್ವಶನ್ ಬಂದ್ರೆ ಬೆಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು ನಾನು. ಸರ್ ಇದು ಯೂರಿನ್ ತುಂಬಾ ಎಲ್ಲೋ ಇದೆಯಲ್ಲ ಸರ್? ಸರ್ ಯೂರಿನ್ ಎಲ್ಲೋ ಇದೆ, ಮತ್ತೆ ಪ್ರೋಟೀನ್ ಡಿಸ್ಚಾರ್ಜ್ ಆಗೋದು, ಲೀಕೇಜ್ ಆಗತ್ತೆ. ಇದು ಕೋಲ್ಡ್ ಅಂದ್ರೆ ಎಲ್ಲೋ ಹೆಂಗ್ ಬರುತ್ತೆ ಸರ್? ಅದು ತುಂಬಾ ಎಲ್ಲೋ ಇದೆ, ಮತ್ತೆ ಔಟ್ಪುಟ್ ಮೆಡಿಸಿನ್ ಏನಾದ್ರು ತಗೊಂತಾ ಇದೀರಮ್ಮ? ಇಲ್ಲ ಸರ್, ಥೈರಾಯ್ಡ್ ಒಂದು ಟ್ಯಾಬ್ಲೆಟ್ ತಗೋತಾ ಇದೀನಿ. ನನ್ ಶುಗರ್ ಏನ್ ತಗೋತಾ ಇಲ್ಲ. 50 mg ತಗೋತಿದೀನಿ ಥೈರಾಯ್ಡ್. ಎಲ್ಲೋ ಕಲರ್, ಓಕೆ, ಎಲ್ಲೋ ಕಲರ್ ಯೂರಿನ್ ಇದೆ ಅಂತಂದ್ರೆ ಲಿವರ್ ಈಟ್ ಸಿಂಪ್ಟಮ್ಸ್ ಇರ್ಬೋದು. ಗ್ರೀನ್ ಕಲರ್ ಹಾಕೊಂಡು ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡಿ 2 ದಿನ. ಸರಿ ಆಗ್ತಾ ಇದೆನಾ? ಓಕೆ. ಆಗಿಲ್ಲ, 2 ಗ್ರೀನ್ ಕಲರ್ ಅನ್ನ 1-2-3 ದಿನ ಹಾಕೊಳ್ಳಿ, ನೋಡೋಣ. ಈಟು ಕೋಲ್ಡ್ 2 ಇಂಬ್ಯಾಲೆನ್ಸ್ ಇರೋ ಕಾರಣಕ್ಕೆ ಆಗಿರುತ್ತೆ. ಫಸ್ಟ್ ಆಪ್ಷನ್ ನಿಮ್ಗೆ ಕೋಲ್ಡ್ನೆಸ್ ಕಫನ ಕಡಿಮೆ ಮಾಡಿ. ಈಟ್ ಜಾಸ್ತಿ ಆಯ್ತು ಅಂದ್ರೆ ಈಟ್ ಅನ್ನ ಕಡಿಮೆ ಮಾಡಿ. 2 ದಿನ ಕೋಲ್ಡ್ ಟ್ರೀಟ್ಮೆಂಟ್ ಕೊಡಿ, 2 ದಿನ ಈಟ್ಗೆ ಟ್ರೀಟ್ಮೆಂಟ್ ಕೊಡಿ, ವಾಸಿ ಆಗ್ತೀರಾ.